ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಈ ಸಾರಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಊರಿಗೆ ಹೋಗಿದ್ದೆ. ಈ ರೀತಿ ಊರ ಹಬ್ಬದಲ್ಲಿ ಎಲ್ಲರೂ ಸೇರಿ ಒಂದೇ ಕಡೆ ಸೆಲೆಬ್ರೇಟ್ ಮಾಡೋದು ತುಂಬಾ ವಿಶೇಷವಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ. ಯಾವಾಗಲಾದರೂ ಫಂಕ್ಷನ್ನು ಹಬ್ಬ ಅಂತ ಇದ್ದಾಗ ಮಾತ್ರ ಸೇರೋದು. ಅದಕ್ಕೆ ನಾನು ಕೂಡ ಹೋಗಿ ಈ ಸಾರಿ ಜಾಯ್ನ್ ಆಗಿದ್ದೆ. ಮುಂದಿನಿಂದ ಫಿಕ್ಸಲ್ ಕಮ್ಮಿ ಇರ್ತದ, ಹಿಂದಿನ ತಗೋ. ಬಟ್ ಇದು ಬರಲ್ಲ, ಕ್ಲಾರಿಟಿ ಚೆನ್ನಾಗಿ. ಅದು ತೆಗಿತಾರೆ ಯಾರು? ಕ್ಲಾರಿಟಿ ಚೆನ್ನಾಗಿ ಬರೋಂಗೆ ತೆಗಿತಾರೆ. ಇಲ್ಲಿ ನಿಂದ್ರು ನಿನ್ನ ಮಗಳನ್ನ ಕರ್ಕೊಂಡು. ಏ ಯುಕ್ತ ಬೇಬಿ, ವಿಡಿಯೋ ಮಾಡತ್ತೀನಿ ನೋಡ್ರಿ. ಹೆಂಗ ಕಿಮ್ ಜಾಂಗ್ ಉಂಟದ್ಲ ಹೆಂಗ್ ಕಟಿಂಗ್ ಮಾಡ್ಸಿವ್ ನೋಡು. ಮಶ್ರೂಮ್ ಕಟಿಂಗ್ ಸ್ವಲ್ಪ ನಮ್ಮೂರಲ್ಲಿ ಲಕ್ಷ್ಮೀ ದೇವಿ ಪಾಲ್ಕಿ ನಡೆಯುತ್ತೆ. ಪಲ್ಲಕ್ಕಿನ ಹೀಗೆ ತಗೊಂಡು ಹೋಗ್ತಿರ್ತಾರೆ. ಯಾರ್ಯಾರ ಮನೆ ಮುಂದೆ ಈ ರೀತಿ ಪಲ್ಲಕ್ಕಿ ಹೋಗುತ್ತೋ ಅವರೆಲ್ಲರೂ ದೇವರ ಹೊತ್ಕೊಂಡಿರುವಂಥವ್ರ ಕಾಲಿಗೆ ನೀರು ಹಾಕಿ ಹಾಗೆ ತೆಂಗಿನಕಾಯಿ ಮತ್ತು ಊದ್ಬತ್ತಿನ ಬೆಳಗಿ ಮಾಡುವಂಥ ಪದ್ಧತಿ ಎಲ್ಲರ ಮನೆ ಮುಂದೇನು ಹಾದು ಹೋಗುತ್ತೆ. ಆವಾಗ ಎಲ್ಲರೂ ನಮಸ್ಕಾರ ಮಾಡಿ ಈ ರೀತಿ ಪಲ್ಲಕ್ಕಿನ ಇದು ಮಾಡ್ತೀವಿ. ಪಲ್ಲಕ್ಕಿ ಹೋದ್ಮೇಲೆ ನಾವೆಲ್ಲರೂ ಆರತಿನ ತಗೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋದು. ನಾನು ಕೂಡ ಎಲ್ಲರೂ ಸೇರಿ ಪಲ್ಲಕ್ಕಿ ಎಲ್ಲ ಹೋಗಿ ದೇವಸ್ಥಾನಕ್ಕೆ ಕೂತ ಮೇಲೆ ದೇವಸ್ಥಾನಕ್ಕೆ ಹೊರಟಿದ್ವಿ. ನಾನು ಆರತಿನ ತೊಗೊಂಡಿದ್ದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಮನೆಯಲ್ಲಿ ಹಬ್ಬದ ಊಟ ಇತ್ತು. ಉಪವಾಸ ಇದ್ದರು ಕೆಲವರು. ನಾವು ಊಟ ಮಾಡಿದ್ವಿ. ಹಾಗೆ ಸಂಜೆ ಹೊಲಕ್ಕೆ ಹೋಗಿದ್ವಿ. ಏನೂ ಇಲ್ಲ. ಐಪೋಣ ಫೋನ್ ಹೇಳಿದೆ. ಹೇಳ್ಬೇಕು ನಾನು ಏನು ಮಾಡ್ತೀನಿ. ಏ ಮ್ಯಾಗ ಇರ್ಸೋದು, ಪ್ಯಾಂಟ್ ಮ್ಯಾಗ ಇರ್ಸೋದು. ಏ ಮ್ಯಾಗ ಇರ್ಸೋದು ಸರಿಯಾಗಿರೋದು. ಈಗ ಮ್ಯಾಗ ಇರ್ಸೋದು ಏನು ಇರ್ಸೋ ಪೂರ. ಯಾವ ಬಸ್ ಎಲ್ಲಿ ಹೋಯ್ತು? ಅದೇ ಟೈಮಿಗೆ ಹೋಗಲು ಮಧ್ಯಾಹ್ನ 4:00 ಬಸ್ ಹೋಗಿ. 4:00 ಈಗ ಹೋಗ್ತದೆ. ಎಲ್ಲಿ ಹೋಯ್ತದ ಬಸ್? ಒಂದು ಸಲ ಬಸ್ ಕೈ ಕೊಡ್ತಾವ. ಈಗ ಊರ ಹೋಯ್ತಾ? ಬರೀ ನೀ ಮಿಸ್ ಮಾಡ್ತಿದ್ದಿ, ಬಂದಿದ್ದಿಲ್ಲ ಅಂದ್ರೆ. ಇದು ನನಗೆಲ್ಲ ಹೋಗ್ಬೇಕಂತ ಭಾಳ ಇದು ಇತ್ತು, ಅದಕ್ಕೆ ಎಲ್ಲ ನಾನು ಮೂಡ್ ಆಫ್ ಆಗಿತ್ತು. ಡೋಂಟ್ ವರಿ, ನಿನ್ಗೆ ಹಿಂಗೆ ಹೊಲ ಮಾಡೋನಿಗೆ ಕೊಟ್ಬಿಡು. ನಾನು ನೂಡಲ್ಸ್, ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್, ಚಾಕ್ಲೇಟ್. ಹೋಟೆಲ್ ಮ್ಯಾನ್ ಇತ್ತು. ಸ್ಮೈಲ್ ಮಾಡು ಬೇಬಿ. ಸ್ಮೈಲ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಹಂಗೆ ಮಾಡೋಣ ನಗತಾಳ ಅನ್ನಕ್ಕೆ. ಏನಂತ ಇದು ಬೆಳಗಿನ ಜಾವ 3:30ಕ್ಕೆ. ರಾತ್ರಿ 1 ಗಂಟೆಯಿಂದ 5 ಗಂಟೆವರೆಗೂ ಮತ್ತೆ ಉತ್ಸವ ನಡೆಯುತ್ತೆ. ನದಿಗೆ ಹೋಗಿ ಡೊಳ್ಳು ಕುಣಿತ ಜೊತೆಗೆ ಹಾಗೆ ನವಿಲು ಕುಣಿತ ಇದೆ. ಹಾಗೆ DJ ಸಾಂಗ್ಸ್ನ ಹಾಕಿ ಇಡೀ ಊರೆಲ್ಲ ಎಚ್ಚರವಾಗಿರುತ್ತೆ, ಜಾಗರಣೆ ಥರ.
ನಾವು ಟೆರೆಸ್ ಮೇಲಿಂದಾನೇ ನಮಸ್ಕಾರ ಮಾಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಬ್ಬರು ಅವ್ರವ್ರ ಮನೆ ಮುಂದೆ ಲಕ್ಷ್ಮಿ ಬಂದಾಗ ನಮಸ್ಕಾರ ಮಾಡಿ ನೀರು ನೀಡಿ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಈಗ ನಮ್ಮ ಮನೆ ಮುಂದೆ ಬಂದಿತ್ತು, ನಮ್ಮ ಬ್ರದರ್ ಕೂಡ ನೀರು ನೀಡಿ ನಮಸ್ಕಾರ ಮಾಡಿದ್ರು. ಹಿಂದೆ ಮುತ್ತೈದೆಯರೆಲ್ಲ ಆರತಿನ ಹಿಡ್ಕೊಂಡು ದೇವಸ್ಥಾನದವರೆಗೂ ಹೋಗಿ ಅಲ್ಲಿ ಆರತಿನ ಇಟ್ಟು ಬರುವಂಥ ಪದ್ಧತಿ. ನಾವೆಲ್ಲರೂ ರಾತ್ರಿ ಆಗಿತ್ತು ಅಂತ ಟೆರೆಸ್ ಮೇಲೆ ಮಲಗಿದ್ವಿ ಎಲ್ಲರೂ. ಹಾಗೆ 3:30ಗೆ ನಮ್ಮ ಮನೆ ಮುಂದೆ ಲಕ್ಷ್ಮಿ ಬಂದಾಗ ನೀರು ನೀಡಿ ನಮಸ್ಕಾರ ಮಾಡಿದ್ರು ನಮ್ಮ ಬ್ರದರು. ನಾವು ಅಲ್ಲೇ ಮೇಲಿಂದನೇ ನೋಡಿ ನಮಸ್ತೆ ಮಾಡಿದ್ವಿ. ಈ ನನ್ನ ಬ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.